ಓಂ ಶ್ರೀ ಗುರುಭ್ಯೋ ನಮಃ. ಅಮ್ಮನ ಡೈರಿಯ ರಾಮಾಯಣ ಕಥನ ಸರಣಿಗೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ರಾಮನ ಮಹಿಮೆಯನ್ನು ನಾರದರು ಸನಕ ಸನಂದಾದಿ ಋಷಿಗಳಿಗೆ ಹೇಳ್ತಾ ಸೌದಾಸನ ಕಥೆಯನ್ನು ಹೇಳ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ನಾರದರು ಸನಕ ಸನಂದಾದಿಗಳಿಗೆ ಇನ್ನೊಬ್ಬ ಸುಮತಿ ಎನ್ನುವ ರಾಜನ ಕಥೆಯನ್ನು ಹೇಳ್ತಾರೆ. ಇದು ಕೂಡ ಸ್ಕಾಂದ ಪುರಾಣದಲ್ಲಿ ಬರುವಂತಹ ರಾಮಾಯಣದ ಮಹಿಮೆಯನ್ನು ಹೇಳುವಂತಹ ಭಾಗ. ಇಲ್ಲಿ ನಾರದರು ತನ್ನ ಕಥೆಯನ್ನು ಹೇಳೋದನ್ನು ಮುಂದುವರಿಸ್ತಾ, ಹಿಂದೆ ದ್ವಾಪರ ಯುಗದಲ್ಲಿ ಸುಮತಿ ಎನ್ನುವಂತಹ ರಾಜ ಇದ್ದ. ಬಹಳ ಧರ್ಮಿಷ್ಠನಾದ ರಾಜ ಆತ. ರಾಮನನ್ನು ಸದಾಕಾಲ ಸ್ಮರಿಸ್ತಾ ರಾಮ ಪೂಜೆಯನ್ನು ಮಾಡ್ತಾ ರಾಮ ಪಾರಾಯಣಗಳನ್ನು ಮಾಡ್ತಾ ಇದ್ದವನು. 7 ದ್ವೀಪಗಳಿಗೂ ಕೂಡ ಏಕೈಕ ಚಕ್ರವರ್ತಿಯಾಗಿದ್ದ ಸುಮತಿ ರಾಜ. ಸಂಪದ್ಭರಿತವಾಗಿತ್ತು ಅವನ ರಾಜ್ಯ ಅನ್ನೋದು, ಬಹಳ ಸುಭಿಕ್ಷವಾಗಿತ್ತು. ಅಂತಹ ರಾಜನಿಗೆ ಸತ್ಯವತಿ ಅನ್ನುವಂತಹ ಪತ್ನಿ ಇದ್ಲು. ಅವಳು ಕೂಡ ರಾಮನ ಭಕ್ತೆ, ಸದ್ಗುಣ ಸಂಪನ್ನೆ ಆಕೆ. ಅವರಿಬ್ಬರೂ ಕೂಡ ರಾಮನನ್ನು ಸದಾಕಾಲ ಸ್ಮರಿಸ್ತಾ ಪಾರಾಯಣ ಮಾಡ್ತಾ ಪೂಜೆ ಮಾಡ್ತಾ ಆ ಪಾರಾಯಣವನ್ನು ಕೇಳುವಂಥದ್ದನ್ನು ಮಾಡ್ತಾಯಿದ್ರು. ತಾವು ರಾಮನ ಕಥೆಗಳನ್ನು ಹೇಳುವಂಥದ್ದನ್ನು ಮಾಡ್ತಾಯಿದ್ರು. ಹೀಗೆಲ್ಲ ಮಾಡ್ತಾ ಅವರು 3 ಲೋಕಗಳಲ್ಲೂ ಕೂಡ ರಾಮಭಕ್ತರು ಅಂತ ಬಹಳ ಪ್ರಸಿದ್ಧರಾಗಿದ್ದರು. ಸ್ವತಃ ದೇವಾನುದೇವತೆಗಳೇ ಅವರ ಸ್ತೋತ್ರವನ್ನು ಮಾಡ್ತಾ ಇದ್ರಂತೆ. ಇಂತಹ ಸುಮತಿ ರಾಜ ಮತ್ತು ಸತ್ಯವತಿ ರಾಣಿಯನ್ನು ಒಂದು ಸರಿ ಇಷ್ಟು 3 ಲೋಕವೂ ಕೂಡ ಇವರನ್ನು ರಾಮಭಕ್ತರು ಅಂತ ಹೊಗಳ್ತಾ ಇದೆಯಲ್ಲ, ಇವರನ್ನು ಒಮ್ಮೆ ನೋಡಬೇಕು ಅಂತ ಹೇಳಿ ವಿಭಾಂಡಕ ಎನ್ನುವ ಹೆಸರಿನ ಋಷಿ ಅವರ ಆಸ್ಥಾನಕ್ಕೆ ಬರ್ತಾರೆ. ಬಂದ ಕೂಡಲೇ ಸಾಮಾನ್ಯವಾಗಿ ಋಷಿಮುನಿಗಳು ಬಂದಾಗ ಯಾವ ರೀತಿಯಲ್ಲಿ ಅವ್ರನ್ನ ಆದರಿಸ್ತಾರೋ ಗೌರವಿಸ್ತಾರೋ ಅದೇ ರೀತಿ ಸುಮತಿ ರಾಜ ಅವ್ರನ್ನ ನಮಸ್ಕಾರ ಮಾಡಿ ಅವರಿಗೆ ಎಲ್ಲ ಸೇವೆಗಳನ್ನು ಕೂಡ ಮಾಡ್ತಾರೆ. ಮಾಡಿದ ನಂತರ ಅವರೊಂದು ಮಾತು ಹೇಳ್ತಾರೆ. ಸುಮತಿ ರಾಜ, ಮಹಾತ್ಮರೇ, ನಿಮ್ಮ ಆಗಮನದಿಂದ ನಾನು ಕೃತಾರ್ಥನಾದೆ. ಮಹಾತ್ಮರ ಆಶೀರ್ವಾದದಿಂದಾಗಿ ಬೇಕಾಗಿರುವ ಸಕಲ ಸಂಪತ್ತುಗಳು, ಸುಖ, ವಿದ್ಯೆ, ಐಶ್ವರ್ಯ ಎಲ್ಲದೂ ದೊರೆಯುತ್ತೆ ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ. ಯಾರು? ಸುಮತಿ ರಾಜ. ಇಲ್ಲಿ ಒಂದು ಗಮನಿಸಬೇಕಾಗಿರುವಂತಹ ಪಾಠ ಇದೆ. ಏನು ಅಂತಂದರೆ, ಹಿರಿಯರನ್ನು ಗೌರವಿಸಬೇಕು. ಅವರನ್ನು ಗೌರವಿಸಿದಾಗ ಅವರು ಏನು ನಮ್ಗೆ ಆಶೀರ್ವಾದ ಮಾಡ್ತಾರಲ್ಲ, ಆ ಆಶೀರ್ವಾದದಲ್ಲೇ ಒಂದು ಪಾಸಿಟಿವಿಟಿ ಇದೆ. ಆ ಪಾಸಿಟಿವಿಟಿ ನಮಗೂ ಕೂಡ ಪಾಸಾಗುತ್ತೆ ಅನ್ನುವಂತಹ ವಿಚಾರವನ್ನು ಬಹಳ ಸೊಗಸಾಗಿ, ಇನ್ನೂ ಉದ್ದವಾಗಿದೆ ಏನೇನೆಲ್ಲ ಆಗುತ್ತೆ ಅಂತ ಹೇಳಿ ಅಲ್ಲಿ ಸುಮತಿ ರಾಜ ಹೇಳ್ತಾನೆ. ಯಾರಲ್ಲಿ ಸತ್ಪುರುಷರು ಕೃಪೆ ತೋರ್ತಾರೋ ಅವರಲ್ಲಿ ಸಕಲ ಸೌಭಾಗ್ಯಗಳೂ ಸಿಗುತ್ತೆ, ಸಕಲ ಸಾಧನಗಳು ಕೂಡ ಅವರಿಗೆ ಲಭಿಸುತ್ತೆ ಅನ್ನೋದನ್ನ ಮಾತುಗಳನ್ನು ವಿಧವಾಗಿ ಅವನು ಹೇಳ್ತಾ ಹೋಗ್ತಾನೆ. ಇಲ್ಲಿ ನೋಡಿ, ಮೂಲದಲ್ಲಿ ರಾಮಾಯಣವನ್ನು ಓದಬೇಕು ಅನ್ನೋದನ್ನು ಹೇಳೋದು ಇದೇ ಕಾರಣಕ್ಕೆ. ನನಗೂ ಕೂಡ ಇದರ ಅನುಭವಗಳು ಈಗ ಆಗ್ತಾ ಇದೆ. ಯಾಕೆ ಮೂಲದಲ್ಲಿ ಓದಬೇಕು ಅಂತಂದರೆ, ಅಲ್ಲಿ ಕೇವಲ ಒಂದು ಕಥೆಯನ್ನು ಹೀಗಾಯಿತು ಅಂತ ಹೇಳಿ ಅಷ್ಟಕ್ಕೆ ಬಿಡೋದಿಲ್ಲ. ಅದರಲ್ಲಿ ಬೇಕಷ್ಟು ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಪಾಠಗಳು, ದರ್ಶನಗಳು ಸಿಗ್ತಾ ಹೋಗುತ್ತೆ. ಹೀಗಾಗಿ ಅಂದರೆ ನಾವು ಕೇವಲ ಒಂದು ಕಥೆಯಾಗಿ ಮಾತ್ರ ಓದಿರ್ತೀವಿ ಚಿಕ್ಕವರಿರೋವಾಗ, ಆದರೆ ಅದರಲ್ಲಿರುವ ದರ್ಶನಗಳು ಸಿಗೋದು ಮೂಲದಲ್ಲಿ ಓದಿದಾಗ. ಇಲ್ಲಿ ಅಂಥದ್ದೇ ವಿಚಾರವನ್ನು ಸುಮತಿ ರಾಜ ಹೇಳ್ತಾನೆ. ಅಂದರೆ ಹಿರಿಯರ ಆಶೀರ್ವಾದ ಇದ್ದಾಗ, ಆಶೀರ್ವಾದ ಹಸ್ತ ನಮ್ಮ ಮೇಲೆ ಇದ್ದಾಗ ಅಲ್ಲಿ ಬರುವಂಥ ಏನು ಪಾಸಿಟಿವಿಟಿ ಇದೆಯಲ್ಲ, ಆ ವೈಬ್ರೇಷನ್ನು, ಆ ಪಾಸಿಟಿವಿಟಿ ಅನ್ನೋದು ನಮ್ಮೊಳಗಡೆ ಕೂಡ ಆ ಧನಾತ್ಮಕತೆಯನ್ನು ವೃದ್ಧಿಸುತ್ತೆ ಅನ್ನೋದನ್ನು ಹೇಳ್ತಾನೆ. ಹಾಗೆ ನಮಸ್ಕಾರ ಮಾಡಿ ನೀವು ಬಂದ ಕಾರಣವನ್ನು ಹೇಳಿ ಅನ್ನೋದನ್ನು ಕೇಳ್ತಾನೆ. ಆಗ ವಿಭಾಂಡಕ ಋಷಿ ಹೇಳ್ತಾರೆ, ನೀನು ಇನ್ನು ಕುಲಕ್ಕೆ ಸಮ್ಮತವಾಗಿರುವಂತಹ ಮಾತನ್ನೇ ಆಡಿದೀಯಾ. ಮಹಾತ್ಮರ ಆಶೀರ್ವಾದದಿಂದ ಎಲ್ಲವೂ ಸಿದ್ಧಿಸುತ್ತೆ. ನನಗೆ ಒಂದು ಕುತೂಹಲ ಇದೆ. ಏನಂದರೆ, ಶ್ರೀಹರಿಯನ್ನು ಸ್ಮರಣೆ ಮಾಡಬೇಕು ಅಂತಂದರೆ ಎಷ್ಟೆಲ್ಲ ವಿಧಾನಗಳಿವೆ, ಎಷ್ಟೆಲ್ಲ ಪಾರಾಯಣಗಳನ್ನು ಮಾಡಬಹುದು, ಶ್ರೀಹರಿಯ ಎಷ್ಟೆಲ್ಲ ರೂಪಗಳಿವೆ. ಅಂಥದ್ರಲ್ಲಿ ನೀನು ಯಾಕೆ ರಾಮನ ಪಾರಾಯಣವನ್ನೇ ಸದಾಕಾಲ ಮಾಡ್ತಾ ಇರ್ತೀಯಾ ಅಂತ ಕೇಳ್ತಾನೆ. ಆಗ ಸುಮತಿ ರಾಜ ತನ್ನ ಹಿಂದಿನ ಬ್ಯಾಕ್ ಸ್ಟೋರಿ, ಹಿಂದಿನ ಜನ್ಮದ ಕಥೆಯನ್ನು ಹೇಳ್ತಾನೆ. ನಾನು ಹಿಂದೆ ಮಾಲತಿ ಎನ್ನುವ ಹೆಸರಿನ ಒಬ್ಬ ಶೂದ್ರನಾಗಿದ್ದೆ. ಆಮೇಲೆ ಬಹಳಷ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದೆ. ಆ ಹೊತ್ತಲ್ಲಿ ಪ್ರಾಣಿಗಳನ್ನು ಹಿಡಿದು ತಿನ್ನೋದು, ಕಳ್ಳತನವನ್ನು ಮಾಡೋದು, ದೇವರ ವಸ್ತುಗಳನ್ನು ಕದಿಯೋದು, ಚಾಡಿ ಹೇಳೋದು, ಕೆಟ್ಟ ಮಾತುಗಳನ್ನಾಡೋದು, ಎಲ್ಲರ ಜೊತೆಗೆ ನಿಷ್ಠುರವಾಗಿ ವರ್ತಿಸೋದು, ತುಂಬ ಕೋಪದಿಂದ ವರ್ತಿಸುವಂಥದ್ದು. ಈ ಥರ ನನ್ನ ಕೆಟ್ಟ ಸ್ವಭಾವದಿಂದಾಗಿ ನನ್ನನ್ನು ಎಲ್ಲರೂ ದೂರ ಇಟ್ಟರು. ನಾನು ಕಾಡಿಗೆ ಬಂದೆ. ಹಾಗಾಗಿ ಕಾಡಿಗೆ ಬಂದು ಅಲ್ಲೂ ಕೂಡ ಪ್ರಾಣಿಗಳನ್ನು ಬೇಟೆ ಆಡ್ತಾ ಇದ್ದೆ, ದಾರಿ ಹೋಕರನ್ನು ಸುಲಿಗೆ ಮಾಡಿ ತಿಂತಾ ಇದ್ದೆ. ಈ ಥರ ಮಾಡ್ತಾ ಮುಂದೆ ವಸಿಷ್ಠರ ಆಶ್ರಮ ನನಗೆ ಕಾಣಿಸ್ತು. ವಸಿಷ್ಠರ ಆಶ್ರಮದ ಹತ್ತಿರ ಒಂದು ಚಿಕ್ಕ ಗುಡಿಸಲನ್ನು ಕಟ್ಕೊಂಡೆ. ಅಲ್ಲಿ ಪ್ರಾಣಿಗಳನ್ನು ಬೇಟೆ ಆಡ್ತಾನೆ ನಾನು ಅಲ್ಲಿ 20 ವರ್ಷಗಳನ್ನು
ಕಳೆದೆ. ಹಾಗೆ ನಾನು ಇದ್ದ ಹೊತ್ತಲ್ಲಿ ಅಲ್ಲಿ ಕಾಲಿ ಎನ್ನುವ ಹೆಸರಿನ ಒಬ್ಬ ನಿಷಾದ ಸ್ತ್ರೀ, ಅವಳು ಕೂಡ ಬೇಟೆಗಾರರ ಮಹಿಳೆ, ಅವಳು ಬರ್ತಾಳೆ. ಅವಳು ಬಹಳ ಸುಸ್ತಾಗಿರ್ತಾಳೆ, ಜೀವ ಹಿಂಡಿ ಹೋಗ್ಬಿಟ್ಟಿರುತ್ತೆ, ಹಸಿವು ನೀರಡಿಕೆ ಏನೂ ತಿನ್ನದೆ ಎಷ್ಟೋ ವರ್ಷಗಳಾಗಿರುತ್ತೆ. ಅವಳು ಅಲ್ಲಿಗೆ ಬರ್ತಾಳೆ. ಅಲ್ಲಿಗೆ ಬಂದಾಗ ಈತ ಮಾಂಸಗಳನ್ನು ಕೊಟ್ಟು ನೀರನ್ನು ಕೊಟ್ಟು ಅವಳು ಸ್ವಲ್ಪ ಆರಾಮಾಗೋ ಥರ ಮಾಡ್ತಾಳೆ. ಆಮೇಲೆ ಅವಳ ಹಿಂದಿನ ಕಥೆಯನ್ನು ಕೇಳಿದಾಗ ಆಕೆ ಕೂಡ ಬಹಳ ಕೆಟ್ಟ ರೀತಿಯಲ್ಲಿ ಇದ್ದಂತಹ ಮಹಿಳೆ. ಅವಳು ಚಾಡಿ ಹೇಳೋದು, ಆಮೇಲೆ ಬೇರೆಯವರ ವಸ್ತುಗಳನ್ನು ಕದಿಯೋದು, ಇಂಥದ್ದನ್ನು ಮಾಡ್ತಾ ಒಂದ್ಸಲಿ ತನ್ನ ಪತಿಯನ್ನು ಕೊಂದಿರ್ತಾಳೆ. ಆಗ ಅವಳ ಸಂಬಂಧಿಕರು ಅವಳನ್ನು ಹೊರಗಡೆ ಕಳಿಸ್ಬಿಡ್ತಾರೆ. ಎಲ್ಲಿ ಹೋಗೋದು ಅಂತ ಗೊತ್ತಾಗದೆ ಕಾಡಲ್ಲಿ ಅಲಿತಾ ಇರ್ತಾಳೆ ಅವಳು. ಏನು ಈ ಮಾಲತಿ ಗುಡಿಸಲು ಕಟ್ಕೊಂಡು ಇಲ್ಲಿ ಇದಾನಲ್ಲ, ಇಲ್ಲಿ ಬಂದಿರೋ ಈ ಕಾಲಿಯನ್ನು ಮಾಲತಿ ಮದುವೆ ಆಗ್ತಾನೆ. ಅವರಿಬ್ಬರು ಸತಿಪತಿಗಳಾಗ್ತಾರೆ. ಅದೇ ಕಾಲಿಯೇ ಈ ಜನ್ಮದಲ್ಲಿ ಸುಮತಿ ರಾಜನ ಪತ್ನಿಯಾಗಿರುವಂತಹ ಸತ್ಯವತಿ ರಾಣಿ. ಅವರು ಸತಿಪತಿಗಳಾದ ನಂತರ ಬಹಳ ಕಾಲ ಜೊತೆಗೆ ಇರ್ತಾರೆ, ಬೇಟೆ ಆಡಿಕೊಂಡು ಜೀವನ ಮಾಡೋದು ನಡೀತಾ ಇರುತ್ತೆ. ಒಮ್ಮೆ ಏನಾಗುತ್ತೆ ಅಂತಂದರೆ, ಅವರು ಅಲ್ಲೇ ವಸಿಷ್ಠರ ಆಶ್ರಮ ಇದೆಯಲ್ಲ, ಇಲ್ಲಿ ತನಕ ಹೋಗಿರಲಿಲ್ಲ ಅವರು, ಸುಮ್ಮನೆ ಒಮ್ಮೆ ಹೋಗೋಣ ಅಂತ ಅಲ್ಲಿ ಹೋಗ್ತಾರೆ. ಅಲ್ಲಿ ರಾಮಾಯಣದ ಪಾರಾಯಣ ನಡೀತಾ ಇರುತ್ತೆ. ಅವರಿಗೆ ನೀರಡಿಕೆ ಆಗಿರುತ್ತೆ, ಹಸಿವಾಗಿರುತ್ತೆ. ಅಲ್ಲಿ ಹೋಗಿ ಕೂರ್ತಾರೆ, ಸುಮ್ಮನೆ ಹಾಗೆ ಕೂರ್ತಾರೆ. ಅವರೇನು ರಾಮಾಯಣದ ಪಾರಾಯಣ ಕೇಳಬೇಕು ಅಂತ ಬಂದವರೆಲ್ಲ ಅಲ್ಲ, ಅವರಿಗೆ ಯಾವುದೇ ರೀತಿಯ ಪರಿಚಯವೂ ಇಲ್ಲ ಅಂಥದ್ರ ಬಗ್ಗೆ. ಹೋಗಿ ಕೂರ್ತಾರೆ. ಕೂತ ಮೇಲೆ ರಾಮಾಯಣದ ಪಾರಾಯಣವನ್ನು 9 ದಿವಸಗಳ ಕಾಲವೂ ಅಲ್ಲಿ ಕೂತು ಕೇಳ್ತಾರೆ. ಕೇಳ್ತಾ ಖುಷಿಯಾಗುತ್ತೆ, ಭಕ್ತಿ ಭಾವದಿಂದ ಮೈ ಮರೆತು ಕಥೆಯನ್ನು ಕೇಳ್ತಾರೆ. 9ನೇ ದಿವಸ ಅವರಲ್ಲೇ ಅಸುನೀಗ್ತಾರೆ. ಅವರು ತೀರಿ ಹೋದ ಮೇಲೆ ದೇವ ವಿಮಾನ ಕೆಳಗಡೆ ಬಂದು ಅವರನ್ನು ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗುತ್ತಂತೆ. ಅಲ್ಲಿ ಅವರು ಶ್ರೀರಾಮನ ಮಂದಿರದಲ್ಲಿ 100 ಕೋಟಿ ಯುಗಗಳ ಕಾಲ ಇದ್ರಂತೆ. ಅದಾದಮೇಲೆ ಬ್ರಹ್ಮನ ಲೋಕದಲ್ಲಿ 100 ಕೋಟಿ ಯುಗಗಳ ಕಾಲ, ಹಾಗೆ ಇಂದ್ರನ ಲೋಕದಲ್ಲಿ 100 ಕೋಟಿ ಯುಗಗಳ ಕಾಲ ಸಕಲ ಸೌಭಾಗ್ಯವನ್ನು ಕೂಡ ಆನಂದಿಸ್ತಾ ಅಲ್ಲಿದ್ರಂತೆ. ಅದಾದ ಮೇಲೆ ಅವರು ಪೃಥ್ವಿಯಲ್ಲಿ ಅವತರಿಸ್ತಾರೆ. ಈಗ ಸುಮತಿ ರಾಜ ಹೇಳ್ತಾನೆ, ನನಗಿಲ್ಲೂ ಕೂಡ ಎಷ್ಟು ಬೇಕೋ ಅಷ್ಟು ಸುಖ ಸಂಪತ್ತು ಇದೆ. ಆವತ್ತು ನಾನು ಯಾವುದೇ ಉದ್ದೇಶ ಇಲ್ಲದೆ, ಏನೂ ಇಲ್ಲದೆ ಹೋಗಿ ರಾಮಾಯಣ ಪಾರಾಯಣವನ್ನು ಕೇಳಿ ನನಗಿಷ್ಟೆಲ್ಲ ಪ್ರಾಪ್ತಿಯಾಯಿತು. ಇನ್ನು ದಿನನಿತ್ಯ ಭಕ್ತಿ ಭಾವದಿಂದ ಸಂಪೂರ್ಣ ಮನಸ್ಸನ್ನು ರಾಮನಿಗೆ ಸಮರ್ಪಿಸಿದ್ರೆ ಇನ್ನು ಎಷ್ಟೆಲ್ಲ ಸುಖ ಪ್ರಾಪ್ತಿ ಆಗಬಹುದಲ್ವಾ ಅಂತ ವಿಭಾಂಡಕ ಋಷಿಗೆ ತನ್ನ ಕಥೆಯನ್ನು ವಿವರಿಸ್ತಾನೆ. ಹುಟ್ಟು ಸಾವು ಮುಪ್ಪುಗಳನ್ನು ಪರಿಹರಿಸುವ ರಾಮಾಯಣ ಕಥನವನ್ನು 9 ದಿವಸಗಳ ಕಾಲ ನಿರಂತರವಾಗಿ ಕೇಳಬೇಕು ಅನ್ನೋದನ್ನು ಸುಮತಿ ರಾಜ ವಿಭಾಂಡಕ ಋಷಿಗಳಿಗೆ ಹೇಳ್ತಾನೆ. ವಿಭಾಂಡಕರು ಅವನಿಗೆ ಆಶೀರ್ವದಿಸಿ ಹೊರಡ್ತಾರೆ. ಈ ಕಥೆಯನ್ನು ನಾರದರು ಸನಕ ಸನಂದಾದಿ ಋಷಿಗಳಿಗೆ ಹೇಳಿ ಮುಗಿಸ್ತಾ ರಾಮಾಯಣದ ಸಂಪೂರ್ಣ ಮಹತ್ವವನ್ನು ಹೇಳ್ತಾರೆ. ಇದೇ ಥರದ ಇನ್ನೊಂದು ಕಥೆ ಇದೆ. ಕಲಿಕಾ ಎನ್ನುವಂತಹ ವ್ಯಾಧ ಉತ್ತಂಕ ಋಷಿಗಳಿಂದ ರಾಮಾಯಣ ಪಾರಾಯಣವನ್ನು ಕೇಳಿ ಹೇಗೆ ಮುಕ್ತಿ ಪಡೆದ ಅನ್ನುವಂಥ ಇನ್ನೊಂದು ಕತೆ ಇದೇ ಸ್ಕಾಂದ ಪುರಾಣದ ರಾಮಾಯಣ ಮಹಿಮೆಯಲ್ಲಿ ಬರುತ್ತೆ. ಈ ರಾಮಾಯಣದ ಮಹಿಮೆ ಇಷ್ಟು ಕಥೆಯನ್ನು ಹೇಳಿ ಮುಗಿಸಿದ ನಂತರ ಮುಂದಿನ ಸಂಚಿಕೆಯಲ್ಲಿ ಬಾಲಕಾಂಡದ ಕಥೆಯನ್ನು ಆರಂಭಿಸ್ತಾ ಇದ್ದೇನೆ. ಮಹರ್ಷಿ ವಾಲ್ಮೀಕಿಯವರು ಬರೆದಿರುವಂತಹ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ಕಥನದ ಸರಣಿಯ ಮೂಲಕ ಮುಂದಿನ ಸರಣಿಯಲ್ಲಿ ಭೇಟಿಯಾಗೋಣ. ಈ ಕಥೆಯನ್ನು ನಿಮ್ಮ ಬಂಧು ಬಾಂಧವರ ಜೊತೆಗೆ ಹಾಗೆ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ, ಅದರಿಂದ ಬಹಳ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಜೈ ಶ್ರೀರಾಮ್.